ವಾಮನ ಅವತಾರ, ತ್ರಿವಿಕ್ರಮ, ಇಲ್ಲಿ ವಾಮನ ವಿಷ್ಣು, ಇಲ್ಲಿ ಬಲಿಚಕ್ರವರ್ತಿ ರಾಜ. ಯಾವಾಗ ಇವನು ದೇವಲೋಕಕ್ಕೆ ಹೋಗುವಂಥ ಕನಸನ್ನು ಕಾಣ್ತಾನೆ, ಆಗ ಇಲ್ಲಿ ವಾಮನ ರೂಪದಲ್ಲಿ ಬಂದಂಥ ವಿಷ್ಣು 3 ಪಾದಗಳನ್ನು ಇರಲಿಕ್ಕೆ ಜಾಗವನ್ನು ಕೇಳ್ಕೊಳ್ತಾನೆ. ಅವನ ವಿನಂತಿಯನ್ನು ಕೇಳ್ಕೊಳ್ತಾನೆ. ಅವನು 3 ಪಾದಗಳು ಇರಲಿಕ್ಕೆ ಜಾಗವನ್ನು ಪರ್ಮಿಷನ್ ಕೊಟ್ಟ ನಂತರ ವಿಷ್ಣು ಎತ್ತರವಾಗಿ ಬೆಳೆದು ದೊಡ್ಡವನಾಗಿ ಒಂದು ಪಾದವನ್ನು ಭೂಲೋಕದಲ್ಲಿ ಇರ್ತಾನೆ, ಭೂಮಿ ಮೇಲೆ ಮೇಲ್ಭಾಗದಲ್ಲಿ ಭೂಮಂಡಲವೆಲ್ಲ ಕವರ್ ಆಗುತ್ತೆ. 2ನೇ ಪಾದವನ್ನು ಆಕಾಶಕ್ಕೆ, ಅಲ್ಲಿ ಆಕಾಶ ಅನ್ಲಿಕ್ಕೆ ನೋಡಿ ಕಾರ್ನರಲ್ಲಿ ಮೂಲೆಯಲ್ಲಿ ಸೂರ್ಯ ಚಂದ್ರರು ಕೂಡ ಇದ್ದಾರಲ್ಲಿ ಅಲ್ವಾ. ಇವನು ಕೊಟ್ಟ ಮಾತು ತಪ್ಪಲಾರ್ದಾನೆ ಇವನ 3ನೇ ಪಾದವನ್ನು ವಿಷ್ಣು ಕೇಳ್ಕೊಳ್ತಾನೆ. ನನ್ನ 3ನೇ ಪಾದ ಎಲ್ಲಿಡ್ಬೇಕಂತ ಹೇಳಿದಾಗ ಇವನ ತಲೆಯಲ್ಲಿರ್ತಕ್ಕಂಥ ಹೀಗೋ ಅಹಂಕಾರ ಎಲ್ಲ ಹೋಗ್ಬಿಟ್ಟಿರ್ತೈತಿ. ಅವ್ನು ಈಸ್ ರಿಯಲೈಸ್ಡ್ ಅರಿತುಕೊಳ್ತಾನೆ, ಓ ವಿಷ್ಣು ಅಂತ ತಿಳ್ಕೊಂಡು ನಿನ್ನ 3ನೇ ಪಾದವನ್ನೇ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆನಂತರ ಆ ಬಲಿಚಕ್ರವರ್ತಿ ರಾಜ ಅವರೆಲ್ಲ ಕುಟುಂಬ ಪರಿವಾರ ಶುಕ್ಲಾಚಾರ್ಯ ಎಲ್ಲರನ್ನೂ ಆ ಪಾತ್ರ ಒಳಗಡೆ ತುಳಿದಾಗ ನಂತರ ಇವನೇಲ್ಲ ಈಗೋ ಎಲ್ಲ ಹೋಯ್ತಲ್ಲ, ತನ್ನ ತಪ್ಪು ಮಾಡಿದ್ನಲ್ಲ ಅದು ಅರಿವೆ ಆದ ನಂತರ ಕ್ಷಮೆ ಕೇಳ್ಕೊಳ್ತಾನೆ. ಕ್ಷಮೆ ಕೇಳಿದ ನಂತರ ಒಂದು ದಿವಸ ಭೂಲೋಕದಲ್ಲಿ ಬರಲಿಕ್ಕೆ ಒಂದು ದಿನ ವರದಾನ ಮಾಡ್ತಾರೆ. ಇವಾಗ ಕೂಡ ನರಮಾನವರು ನಾವೆಲ್ಲ ಇವನಿಗೆ ಪೂಜಿಸ್ತೀವಿ.